ಎಸ್ಎಸ್ಎಲ್ಸಿಯಲ್ಲಿ ಕನ್ನಡ ಭಾಷಾ ವಿಷಯದಲ್ಲಿ 100% ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ದಾಂಡೇಲಿಯಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ಸನ್ಮಾನ. ಉತ್ತರ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಕಾರ್ಯ ಅನನ್ಯ. ಜಿಲ್ಲಾ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರಾದ ಸತೀಶ್ ನಾಯಕ್ ಹರ್ಷ. ಕಳೆದ 5 ವರ್ಷಗಳಿಂದ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಕನ್ನಡ ಭಾಷಾ ವಿಷಯದಲ್ಲಿ ಪೂರ್ಣಾಂಕ ಪಡೆದ ವಿದ್ಯಾರ್ಥಿಗಳನ್ನು ಗೌರವಿಸುತ್ತಾ ಬಂದಿರುವ ಉತ್ತರ ಕನ್ನಡ ಜಿಲ್ಲೆಯ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಕಾರ್ಯ ಅನನ್ಯವಾಗಿದೆ ಹಾಗೂ ರಾಜ್ಯದ ಪರಿಷತ್ತಿನಲ್ಲೇ ಇದು ಮಾದರಿಯಾಗಿದೆ ಎಂದು ಶಿರಸಿ ಶೈಕ್ಷಣಿಕ ಜಿಲ್ಲಾ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರಾದ ಸತೀಶ್ ನಾಯಕ್ ಬಾವಿಕೇರಿಯವರು ನುಡಿದರು. ಅವರು ಕನ್ನಡ ಸಾಹಿತ್ಯ ಪರಿಷತ್ತಿನ ಉತ್ತರ ಕನ್ನಡ ಜಿಲ್ಲಾ ಮತ್ತು ದಾಂಡೇಲಿ ತಾಲೂಕು ಘಟಕಗಳ ಆಶ್ರಯದಡಿ ದಾಂಡೇಲಿಯ ರೋಟರಿ ಶಾಲೆಯ ಸಭಾಭವನದಲ್ಲಿ ಇಂದು ಶನಿವಾರ ಮಧ್ಯಾಹ್ನ 12:30 ಗಂಟೆ ಸುಮಾರಿಗೆ ಹಮ್ಮಿಕೊಂಡಿದ್ದ ಎಸ್ಎಸ್ಎಲ್ಸಿಯ ಕನ್ನಡ ಭಾಷಾ ವಿಷಯದಲ್ಲಿ 100ಕ್ಕೆ 100ರಷ್ಟು ಅಂಕ ಪಡೆದ ದಾಂಡೇಲಿ ತಾಲೂಕಿನ ವಿದ್ಯಾರ್ಥಿಗಳ ಹಾಗೂ ಅಧ್ಯಾಪಕರ ಅಭಿನಂದನಾ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡುತ್ತಿದ್ದರು. ಪ್ರತಿ ತಾಲೂಕಿಗೆ ಹೋಗಿ ಎಸ್ಎಸ್ಎಲ್ಸಿಯ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಗೌರವಿಸುವ ಈ ಅಭಿನಂದನಾ ಕಾರ್ಯಕ್ರಮ ರಾಜ್ಯದ ಬೇರೆಲ್ಲೂ ನಡೆಯುವುದಿಲ್ಲ. ಸರ್ಕಾರದ ಅಥವಾ ಕೇಂದ್ರ ಸಾಹಿತ್ಯ ಪರಿಷತ್ತಿನ ಯಾವುದೇ ಅನುದಾನವಿಲ್ಲದೆ ಸ್ಥಳೀಯವಾದ ಸಂಪನ್ಮೂಲಗಳನ್ನೇ ಬಳಸಿಕೊಂಡು ಇಂತಹದ್ದೊಂದು ಮಹತ್ವಪೂರ್ಣ ಕಾರ್ಯವನ್ನು ಮಾಡುತ್ತಿರುವ ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾಧ್ಯಕ್ಷರಾದ ಬಿಎನ್ ವಾಸರೆ ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ತಿನ ತಾಲೂಕು ಘಟಕಗಳ ಅಧ್ಯಕ್ಷರ ಪದಾಧಿಕಾರಿಗಳ ಪ್ರಯತ್ನ ನಿಜಕ್ಕೂ ಸಾರ್ಥಕವಾದುದು. ಮಾತೃಭಾಷೆ ಯಾವುದೇ ಇದ್ದರೂ ವಿದ್ಯಾರ್ಥಿಗಳು ನಾಡ ಭಾಷೆಯ ಬಗ್ಗೆ ಅಭಿಮಾನ ಹೊಂದಿರಬೇಕು ಎಂದರು. ದಾಂಡೇಲಿಯ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಮೋಹನ್ ಹಲ್ವಾಯ್ ಅವರು ಮಾತನಾಡಿ, ನಮ್ಮ ಮಾತೃಭಾಷೆ ಯಾವುದೇ ಇರಲಿ, ಆದರೆ ಈ ನೆಲದಲ್ಲಿ ಹುಟ್ಟಿದ ಮೇಲೆ ನಾವು ನಮ್ಮ ನಾಡ ಭಾಷೆಯನ್ನು ಗೌರವಿಸಬೇಕು. ಕನ್ನಡಿಗರಾಗಿರುವ ನಾವು ಕನ್ನಡ ಭಾಷೆಯಲ್ಲಿ ಸಾಧನೆಯನ್ನು ಮಾಡಿರುವುದು ಮತ್ತು ಹಾಗೆ ಸಾಧನೆ ಮಾಡಿದ ಸಂದರ್ಭದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಗೌರವಿಸಿರುವುದು ನಿಜಕ್ಕೂ ಅಭಿನಂದನೀಯ. ಪರಿಷತ್ ಕಳೆದ 5 ವರ್ಷಗಳಲ್ಲಿ 5,000ದಷ್ಟು ವಿದ್ಯಾರ್ಥಿಗಳನ್ನು ಗೌರವಿಸಿ ದಾಖಲಾರ್ಹ ಕಾರ್ಯಕ್ರಮ ಮಾಡಿದ್ದು, ಮುಂದಿನ ದಿನಗಳಲ್ಲಿಯೂ ಕೂಡ ಈ ಕಾರ್ಯಕ್ರಮ ನಿರಂತರವಾಗಿ ಮುನ್ನಡೆಯುವಂತೆ ಗೆಳೆಯರೆಲ್ಲರೂ ಸೇರಿ ಹೆಜ್ಜೆ ಇಡಬೇಕಾಗಿದೆ ಎಂದರು. ಹಳಿಯಾಳ ತಾಲೂಕು ಶಿಕ್ಷಕರ ಸಂಘದ ಅಧ್ಯಕ್ಷರಾದ ಪ್ರಶಾಂತ್ ನಾಯಕ್ ಬೆಲೆಕೇರಿ, ದಾಂಡೇಲಿ ತಾಲೂಕು ನೌಕರರ ಸಂಘದ ಅಧ್ಯಕ್ಷರಾದ ಉತ್ಪಲ್ ಶಿರೋಡ್ಕರ್, ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾ ಗೌರವ ಕೋಶಾಧ್ಯಕ್ಷರಾದ ಮುರ್ತುಜಾ ಹುಸೇನ್ ಆನೆಹೊಸೂರ್, ಸಿಆರ್ಪಿ ಲಲಿತಾ ಪುಟ್ಟೇಗೌಡ, ರೋಟರಿ ಪ್ರೌಢಶಾಲೆಯ ಮುಖ್ಯಾಧ್ಯಾಪಕಿ ಕಲ್ಪನಾ ನಾಯ್ಕ್ ಮುಂತಾದವರು ಮಾತನಾಡಿ, ಕನ್ನಡ ಭಾಷೆಯನ್ನು ಪ್ರೋತ್ಸಾಹಿಸುವ ಕಾರ್ಯಕ್ರಮ ಇದಾಗಿದ್ದು, ಮುಂದಿನ ದಿನಗಳಲ್ಲಿ 100ಕ್ಕೆ 100ರಷ್ಟು ಪಡೆಯುವವರ ಸಂಖ್ಯೆ ಇನ್ನೂ ಹೆಚ್ಚಾಗುವಂತಾಗಬೇಕು ಎಂದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಬಿಎನ್ ವಾಸ್ರೆ ಅವರು ಮಾತನಾಡಿ, ವಿದ್ಯಾರ್ಥಿಗಳಲ್ಲಿ ಕನ್ನಡದ ಕಾಳಜಿಯ ಬಗ್ಗೆ ಒಂದಿಷ್ಟು ಅರಿವು ಮೂಡಿಸಬೇಕೆನ್ನುವ ಕಾರಣಕ್ಕಾಗಿ ಈ ಅಭಿನಂದನಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗುತ್ತಿದೆ. ವ್ಯವಹಾರಕ್ಕಾಗಿ ಯಾವುದೇ ಭಾಷೆಯನ್ನು ಕಲಿಯೋಣ, ಆದರೆ ಹೃದಯ ಭಾಷೆ ಕನ್ನಡವನ್ನು ಎಂದೂ ಮರೆಯದೆ ಬೆಳೆಸೋಣ. ಇಂದು ಕನ್ನಡದಲ್ಲಿಯೇ IAS ಹಾಗೂ ಇತರೆ ಉನ್ನತ ಪರೀಕ್ಷೆಗಳನ್ನು ಬರೆಯಲು ಅವಕಾಶವಿದ್ದು, ಕನ್ನಡ ಮಾಧ್ಯಮದಲ್ಲಿಯೇ ಕಲಿತು ಸಾಧನೆ ಮಾಡಿದ ಹಲವರಿದ್ದಾರೆ. ಸರ್ಕಾರದ ಪರಿಷತ್ತಿನ ಯಾವುದೇ ಅನುದಾನವಿಲ್ಲದೆ ಜಿಲ್ಲೆಯ ಪ್ರತಿ ತಾಲೂಕುಗಳ ಸಹೃದಯಗಳ ನೆರವಿನೊಂದಿಗೆ ಈ ಕಾರ್ಯಕ್ರಮವನ್ನು ಕಳೆದ 5 ವರ್ಷಗಳಿಂದ ನಡೆಸಲಾಗುತ್ತಾ ಬಂದಿದೆ ಎಂದರು. ಸಿಆರ್ಪಿಗಳಾದ ಶ್ರೀದೇವಿ ಪುಲೆ, ಬಿಬಿ ಹಜರಾಬಿ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಕನ್ನಡ ಸಾಹಿತ್ಯ ಪರಿಷತ್ತಿನ ದಾಂಡೇಲಿ ತಾಲೂಕು ಘಟಕದ ಅಧ್ಯಕ್ಷರಾದ ನಾರಾಯಣ್ ನಾಯಕ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಬೆಂಗಳೂರಿನ ಅಭಿನವ ಪ್ರಕಾಶನ ನೀಡಿದ ಕನ್ನಡದ ಪುಸ್ತಕ, ವೆಸ್ಟ್ ಕೋಸ್ಟ್ ಕಾಗದ ಕಾರ್ಖಾನೆಯು ನೀಡಿದ ನೋಟ್ಬುಕ್, ಶ್ರೀ VR ದೇಶಪಾಂಡೆ ಮೆಮೋರಿಯಲ್ ಟ್ರಸ್ಟ್, ಬಾಬಣ್ಣ ಶ್ರೀವತ್ಸ, ಉಜ್ವಲ ಸದಲಗಿ ಸೇರಿದಂತೆ ಹಲವು ದಾನಿಗಳು ನೀಡಿದ ಕಲಿಕಾ ಸಾಮಗ್ರಿಗಳನ್ನು ವಿದ್ಯಾರ್ಥಿಗಳಿಗೆ ಈ ಸಂದರ್ಭದಲ್ಲಿ ವಿತರಿಸಲಾಯಿತು. ಗೌರವ ಕಾರ್ಯದರ್ಶಿ ಪ್ರವೀಣ್ ನಾಯ್ಕ್ ಸ್ವಾಗತಿಸಿದರು. ಪದಾಧಿಕಾರಿ ವೆಂಕಮ್ಮ ಗಾಂವ್ಕರ್ ವಂದಿಸಿದರು. NR ನಾಯ್ಕ್ ಕಾರ್ಯಕ್ರಮವನ್ನು ನಿರೂಪಿಸಿದರು. ಕನ್ನಡ ಸಾಹಿತ್ಯ ಪರಿಷತ್ತಿನ ತಾಲೂಕು ಗೌರವ ಕಾರ್ಯದರ್ಶಿ ಗುರುಶಾಂತ್ ಜಡೆ ಹಿರೇಮಠ್, ಸದಸ್ಯರಾದ ಸುರೇಶ್ ಪಾಲನ್ಕರ್ ಮೊದಲಾದವರು ಸಹಕರಿಸಿದರು. ಇದೇ ಕಾರ್ಯಕ್ರಮದಲ್ಲಿ ಕನ್ನಡ ಭಾಷೆಯಲ್ಲಿ 100ಕ್ಕೆ 100ರಷ್ಟು ಅಂಕ ಪಡೆದ ಶಾಲೆಗಳ ಅಧ್ಯಾಪಕರನ್ನು ಕೂಡ ಸನ್ಮಾನಿಸಿ ಗೌರವಿಸಲಾಯಿತು. ಭಾಷೆಯನ್ನ ಬೆಳೆಸುವ ನಿಟ್ಟಿನಲ್ಲಿ ಇಡೀ ಒಂದು ಜಿಲ್ಲೆಯಲ್ಲಿ ಪ್ರತಿಯೊಂದು ತಾಲೂಕಲ್ಲಿ ಕೂಡ ಈ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ದಾರೆ. ಇದಕ್ಕೆ
ಸರ್ಕಾರದಿಂದ ಯಾವುದೇ ರೀತಿಯ ಅನುದಾನ ಸಿಗದಿದ್ದರೂ ಕೂಡ ಒಂದು ಅವಾಗ ಕನ್ನಡ ಭಾಷಾ ಕಳಕಳಿಯ ವಿಚಾರದಿಂದಾಗಿ ಇಡೀ ಜಿಲ್ಲೆಯಲ್ಲಿ ಎಲ್ಲಾ ತಾಲೂಕುಗಳಲ್ಲಿ SSLCಯಲ್ಲಿ 100 ಅಂಕಗಳನ್ನ ಪಡೆದಂತಹ ವಿದ್ಯಾರ್ಥಿಗಳಿಗೆ ಒಂದು SSLCಯಲ್ಲಿ 100 ಅಂಕವನ್ನು ಪಡೆದಂತಹ ವಿದ್ಯಾರ್ಥಿಗಳಿಗೆ ಒಂದು ಅಭಿನಂದನಾ ಸಮಾರಂಭವನ್ನ ಅವರು ಮನಸ್ಸಂಪಡಿಸುವುದನ್ನ ಮಾಡಿದ್ರು. ಯಾವುದೇ ಸರ್ಕಾರದ ಅನುದಾನ ಇಲ್ಲದೆ ನೆಕ್ಸ್ಟ್ ವರ್ಷ ಅವರು ಮಾಡ್ತಾರೋ ಇಲ್ಲ ಅಂದ್ಕೊಂಡು ನನಗೂ ಸ್ವಲ್ಪ ಖುಷಿ ಆಯಿತು. ಯಾಕಂತ ಹೇಳಿದ್ರೆ ಯಾವುದೇ ಆರ್ಥಿಕ ಸಂಪನ್ಮೂಲ ಇರುವುದಿಲ್ಲ ಅದಕ್ಕೆ. ಮತ್ತೆ ಮೇಲಾಗಿ ನಾವು ಇವತ್ತು ಒಂದು ದಿನ ದಾಂಡೇಲಿ ಬರ್ತೇವೆ, ಅವ್ರು ಹಾಗಲ್ಲ 12 ತಾಲೂಕಿಗೆ ಹೋಗಿ ಅಲ್ಲಿ ಕಾರ್ಯಕ್ರಮವನ್ನ ಮಾಡಿ ಅಲ್ಲಿಯ ಮಕ್ಕಳಿಗೆ ಪ್ರೋತ್ಸಾಹವನ್ನು ಮಾಡ್ಕೊಳ್ತಾರೆ. ಹಾಗಾಗಿ ಇಂಥ ಕಾರ್ಯಕ್ರಮವನ್ನ ಅವರು ನಿರಂತರವಾಗಿ ಮಾಡ್ಕೊಂಡು ಬರ್ತಾರೆ ಅನ್ನುವ ವಿಶ್ವಾಸ ನಮ್ಗಿತ್ತು ಒಂದ್ ಸೈಡ. ಆದ್ರೂ ಯಾವುದೇ ಸಂಪನ್ಮೂಲ ಇಲ್ಲದ ಸಲುವಾಗಿ ಆಗ್ತದೆ ಅಂತ ತಿಳಿದು ಆದ್ರೆ ನಿರಂತರವಾಗಿ ಸುಮಾರು 5,000 ಮಕ್ಕಳಿಗೆ ಇಲ್ಲಿಯವರೆಗೆ 5,000 ಮಕ್ಕಳಿಗೆ ಕನ್ನಡ ಭಾಷೆಯಲ್ಲಿ ಸಾಧನೆಯ. ಹಾಗಾಗಿ ತಾವು ಜೋರಾದ ಚಪ್ಪಲದಿಂದ ಅಷ್ಟು ಸುಲಭದ ಕೆಲಸ ಅಲ್ಲ. ನಾವು ಒಂದು ದಿನ ಮಾಡ್ತೇವೆ, ಇವತ್ತು ದಿನ ಹೋಗ್ತೇವೆ, ಅವ್ರು ಆಗಲ್ಲ. ನಿನ್ನೆ ಮುಂದ್ಕೊಂಡು ಮಾಡಿದ್ರು, ಎಲ್ಲ ಮುಂದೆ ಮಾಡಿದ್ದಾರೆ. ಸಿಂಚಿ, ಸಿದ್ದಾಪುರ, ಡೊಯ್ಡ ಎಲ್ಲ ತಾಲೂಕು, ಅಂಕೋಲ, ಕುಂಟ, ಹೊನ್ನಾವರ, ಭಟ್ಕಳ ಹೀಗೆ ಎಲ್ಲ ತಾಲೂಕಿಗೆ ಹೋಗಿ ಅವರು ಮಾಡ್ತಿದ್ದಾರೆ. ಹಾಗಾಗಿ ಇದೊಂದು ಒಳ್ಳೆ ಕೆಲಸ. ನನಗನ್ಸದ ಮಟ್ಟಿಗೆ ಈ ರೀತಿಯಾಗಿ ಮಾಡ್ತಾರೆ. 1 ವರ್ಷ ಮಾಡ್ತಾರೆ, ನೆಕ್ಸ್ಟ್ ವರ್ಷದನ್ನ ಯಾರು ಮಾಡೋದಿಲ್ಲ, ಸ್ಟಾಪ್ ಮಾಡ್ತಾರೆ. ಆದ್ರೆ ನಿರಂತರವಾಗಿ 5 ವರ್ಷಗಳ ಕಾಲ ನನ್ನ ರಾಜ್ಯದಲ್ಲಿ ಮಾಡುವಂತ ಕಾರ್ಯಕ್ರಮ ಏನಾದ್ರು ಇದ್ರೆ ಅದು BN ವಾಸುದೇವರ ಈ ಅಭಿನಂದನಾ ಕಾರ್ಯಕ್ರಮ ಅಂತ ಹೇಳಿಕ್ಕೆ ನನಗೆ ಬಹಳ ಹೆಮ್ಮೆ ಅನ್ನಿಸ್ತದೆ. ಯಾಕಂತ ಹೇಳಿದ್ರೆ ಇಂತಹ ಕಾರ್ಯಕ್ರಮಗಳನ್ನು ಮಾಡ್ಬೇಕಾದ್ರೆ ಕೇವಲ ವಾಸ್ತವೆಯಿಂದ ಅಷ್ಟೇ ಸಾಧ್ಯ ಇಲ್ಲ. ವಾಸ್ತವ ಸ್ನೇಹಿತರ ಬಳಗ ಮುಂದಿದೆ. ಆ ಬಳಗ ಮಾತ್ರ ಬೆನ್ನೆಲುಬಾಗಿ ನಿಂತು ಅವನ ಎಲ್ಲ ಕಾರ್ಯಕ್ಕೆ ಸಹಕಾರವನ್ನು ಕೊಡ್ತದೆ. ನನಗನ್ಸಿದ ಮಟ್ಟಿಗೆ ಮುಂದಿನ ದಿನಗಳಲ್ಲಿ ವಾಸ್ತವರ ಈ ಯೋಜನೆ ಮತ್ತು ಅದ್ಭುತವಾಗಿರ್ತದೆ. ಯಾಕಂದ್ರೆ ಅವ್ರ ವಿಚಾರಧಾರೆಗಳು ಬೇರೆ ಬೇರೆ ರೀತಿಯಾಗಿರ್ತದೆ. ಅವರು ಯಾವತ್ತೂ ಮುಂದೆ ಇಟ್ಟಂತ ಹೆಜ್ಜೆಯನ್ನು ಹಿಂತುಕೊಳ್ಳೋದಿಲ್ಲ. ಅವರು ಏನು ಕಷ್ಟ. ಆದ್ರೆ ಸರ್ಕಾರಿ ನೌಕರಿ ಬೇಕು ಅಂತ ಹೇಳಿದ್ರೆ ಕನ್ನಡ ಮಾತನ್ನು ಕಲ್ತವರಿಗೆ ಪರ್ಸೆಂಟೇಜ್ ಕೊಟ್ಟು ಸರ್ಕಾರಿ ನೌಕರಿ ಕೊಡ್ತಾರೆ. ಇದು ನೆನಪಿಟ್ಕೋಬೇಕಾಗ್ತದೆ. ಇವಾಗ ಕನ್ನಡ ಶಾಲೆಯಲ್ಲೂ ಕೂಡ ಆಂಗ್ಲ ಮಾಧ್ಯಮ ಪ್ರಾರಂಭ ಆಗಿದೆ. ಈಗ ನಾನೇ ಕರ್ತೃತ್ವ ಶಾಲೆ ಬಾಂಗ್ಲೂರ್ ಶಾಲೆ ನೋಡಿದ್ರೆ ಈಗ ಆಂಗ್ಲ ಮಾಧ್ಯಮ ಅಲ್ಲಿ ತರಗತಿಗಳು ಪ್ರಾರಂಭ ಆಗಿದ್ದಾವೆ. LKG UKG ಪ್ರಾರಂಭ ಆಗಿದೆ. ಹಾಗಿದ್ದರೆ ಸರ್ಕಾರಿ ಶಾಲೆಗೆ ಕಲಿತು ಅಲ್ಲಿ ಕಲಿಸಿದಂತ ಶಿಕ್ಷಕರ ಗುಣಮಟ್ಟ ಕೊಡಬೇಕು ಮತ್ತು 3 ಅಂಕ ಪಡುವಂತಹ ವಿದ್ಯಾರ್ಥಿಗಳು ಏನ್ ಹೆಸರು ಮಾಡ್ತಾರೆ ಆ ತಾಲೂಕಿಗೆ, ಆ ಜಿಲ್ಲೆಗೆ, ಅದು ಖುಷಿ ಕೊಡ್ತಾರೆ. ಆದ್ರೆ ವಾಸ್ತವ ಕಳೆದ 5 ವರ್ಷದಿಂದ ಗೆದ್ದು ಬಂದ ತಕ್ಷಣ ಈ ವಿಷಯನ ಗೆಳೆಯರ ಬಳಗದಲ್ಲಿ ಚರ್ಚಿಸಿ ಇಡೀ ಜಿಲ್ಲೆಯಾದ್ಯಂತ ಪ್ರತಿ ವರ್ಷ ಕನ್ನಡ ಭಾಷೆಗೆ 100 ಅಂಕ ಪಡೆದಂತ ವಿದ್ಯಾರ್ಥಿಗಳಿಗೆ ನಾವು ಪ್ರತಿ ವರ್ಷ ಗೌರವ ಸಲ್ಲಿಸುವಂತ ಕಾರ್ಯಕ್ರಮ ಮಾಡ್ತಾ ಹೋಗುವ. ಆದ್ರೆ ರಾಜ್ಯ ಪರಿಷತ್ತಿನಿಂದ ಯಾವ ಹಣವನ್ನು ಪಡೆದ ಏನೂ ಇಲ್ಲ. ಆದ್ರೆ ಅವರು ಅದೊಂದು ಕಲೆ ಅಂತ ಹೇಳಿಕೆ ಇಚ್ಛೆ ಪಡ್ತೀನಿ. ಅದು ಯಾರು ವಿದ್ಯಾಭ್ಯಾಸಕ್ಕೆ ಸಹಾಯ ಮಾಡ್ತಾರೆ, ಯಾರು ವಿದ್ಯಾಭ್ಯಾಸ ಗೌರವ ಕೊಡ್ತಾರೆ ಅಂತ ಜನರನ್ನು ಭೇಟಿಯಾಗಿ ಇಂಥ ಕಾರ್ಯಕ್ರಮವನ್ನು ಮಾಡ್ತಾ ಬಂದಿದ್ದಾರೆ. ಇದು ಯಶಸ್ವಿಯಾಗಿ ಪೂರ್ಣ 5 ವರ್ಷ ಪೂರೈಸಿದ್ದಾರೆ. ಅದಕ್ಕಾಗಿ ಅವರಿಗೆ ಧನ್ಯವಾದ ಹೇಳಿಕ್ಕೆ ಇಚ್ಛೆ ಪಡ್ತೀನಿ. ಜೊತೆಯಲ್ಲಿ ಇನ್ನೊಂದು, ಇದೇ ವರ್ಷದ ನವೆಂಬರ್ನಲ್ಲಿ ಅವರ ಅವಧಿ ಮುಕ್ತಾಯ ಆಗ್ತದೆ, ಜಿಲ್ಲಾಧ್ಯಕ್ಷ ಅವಧಿ. ಮುಂದೆ ಮತ್ತೆ ಯಾರು ಬರ್ತಾರೆ ಬಿಡ್ತಾರೋ ಅಥವಾ ಅವರು ಇರ್ತಾರೋ ಅಥವಾ ರಾಜ್ಯಾಧ್ಯಕ್ಷರು ಗೊತ್ತಿಲ್ಲ. ನಮ್ಮ ಆಸೆ ರಾಜ್ಯಾಧ್ಯಕ್ಷರು ಆಗ್ಬೇಕು ಅನ್ನೋದಿದೆ. ಆದ್ರೆ ಈ ಕಾರ್ಯಕ್ರಮ ಈ ವರ್ಷ ಮುಗಿದು ಮುಂದಿನ ವರ್ಷ ಮಕ್ಕಳಿಗೆ 3 ಅಂಶಗಳು ಸಿಗ್ತದೆ ಅನ್ನುವಂತ ವಿಚಾರ ಇದ್ರೆ ನಾವು ಅವ್ರ ಗೆಳೆಯರು ಎಲ್ಲ ಸೇರಿ ಕಾರ್ಯಕ್ರಮ ಮುಂದುವರಿಸ್ತೀವಿ ಅನ್ನುವಂತ ಮಾತು ಕೂಡ ಹೇಳ್ತೀನಿ. ಯಾವ ಅಧ್ಯಕ್ಷರಾಗಲಿ ಆದ್ರೆ ಈ ಕಾರ್ಯಕ್ರಮಕ್ಕೆ ವಾಸ್ತವರಿಗೆ ಗೆಳೆಯರ ಬಳಗ ಎಲ್ಲರಿಗೆ ನಾವು ಈ ರಾಜಕೀಯ ಜೀವನ ಅಥವಾ ಸಾಮಾಜಿಕ ಜೀವನದಲ್ಲಿ ಈ ಕಾರ್ಯಕ್ರಮ ಅವ್ರ ಜೊತೆಗೆ ಅಂತ ಈ ವೇದಿಕೆ ಮುಖಾಂತರ ನಾನು ಹೇಳಿಕ್ಕೆ ಇಚ್ಛೆ ಪಡ್ತೇನೆ. ಯಾಕಂದ್ರೆ ಒಳ್ಳೆಯ ವಿಚಾರ ಇದು. ಮಕ್ಕಳು ಪ್ರೋತ್ಸಾಹ ಕೊಟ್ಟಾಗೆ ಈಗ SSLC ಮಕ್ಕಳಿಗೆ ನನ್ನ ಆಸೆ ಇಷ್ಟೇ. ಈಗ ಈ ಕನ್ನಡ ಎಲ್ಲಾ ಅಂಕ ಗಳಿಸಿದವರಿಗೆ ಒಳ್ಳೆ ಪ್ರಶಂಸೆ ಕೊಡ್ತಾ ಇದ್ದಾರೆ, ಉತ್ತೇಜನ ಮಾಡ್ತಾ ಇದ್ದಾರೆ. ಮುಂದೆ ಸಹ ಮಕ್ಕಳು ಚೆನ್ನಾಗಿ ಬರ್ಬೇಕು. ಹಾಗೆ ನಾವು ಇಲ್ಲಿ ನಮ್ಮ ದಿನನಿತ್ಯದ ನಡೆನುಡಿಗಳಲ್ಲಿ ಕನ್ನಡವನ್ನು ಎಷ್ಟು ಬಳಕೆ ಮಾಡ್ತಾ ಇದ್ದೇವೆ. ಎದುರುಗಡೆ ಬಂದವನಿಗೆ ನೋಡ್ಕೊಂಡು ನಾವು ನಮ್ಮ ಭಾಷೆ ಚೇಂಜ್ ಆಗುತ್ತೆ. ಇದು ಸಾಧಾರಣ ಇಲ್ಲಿ ಹಳೆಯ ದಂಡೆಯಲ್ಲಿ ಅಷ್ಟೇ ಗೊತ್ತು ಅನ್ಕೋತೀನಿ, ಅಥವಾ ಹುಬ್ಳಿ ಧಾರವಾಡದಲ್ಲಿ ಹೋದ್ರೆ ನೀವು ಎಲ್ಲಿ ಹೋದ್ರು ಕನ್ನಡನೇ. ಬೆಳಗಾವಿಯಲ್ಲಿ ಸ್ವಲ್ಪ ಮರಾಠಿ ಪ್ರಭಾವ ಇದೆ, ಬಟ್ ಹಳೆಯ ದಂಡೆಯಲ್ಲಿ ಸ್ವಲ್ಪ ಮಿಕ್ಸೆ. ಎಲ್ಲ ಮನುಷ್ಯ ಯಾವ ಭಾಷೆ ಆ ಭಾಷೆಯಲ್ಲೇ ಮಾತಾಡ್ತೇವೆ. ಕನ್ನಡದಲ್ಲೇ ನಾವು ಹೆಚ್ಚು ಮಾತಾಡಿದ್ರೆ ಕನ್ನಡದ
ಇಂಪಾರ್ಟೆನ್ಸ್ ಏನು ಈ ಪ್ರಾಮುಖ್ಯತೆ ಎಲ್ಲ ಎಲ್ಲರಿಗೂ ಗೊತ್ತಾಗುತ್ತೆ. ಸೊ ಆದ್ರಿಂದ BN ವಾಸವಿ ಅವರು ಸುಮಾರು ಸಲ ಹೇಳಿರ್ಬೋದು ಕನ್ನಡವನ್ನ ದಿನನಿತ್ಯದಲ್ಲಿ ಬಳಸಲಿ ಅಂತ. ಎಲ್ಲರೂ ಸಹ ತಮ್ಮ ದಿನನಿತ್ಯದ ಇದರಲ್ಲಿ ಸಂಭಾಷಣೆ ವರ್ಷದಿಂದ ಈ ಕಾರ್ಯಕ್ರಮ ನಮ್ಮ ಜಿಲ್ಲಾಧ್ಯಕ್ಷರಾದಂತಹ ಶ್ರೀ BN ವಾಸವಿ ಅವರ ಒಂದು ದೂರದೃಷ್ಟಿ ಹಾಗೂ ಒಂದು ಏನಂತಂದ್ರೆ ಮನೋಕಾಮನದ ಒಂದು ಇದು ಹುಟ್ಟಿಕೊಂಡಂತಹ ಅವತ್ತು ಈಗ 5 ವರ್ಷದಿಂದ ಅಸ್ತಿತ್ವಕ್ಕೆ ಬಂದಂತಹ ಈ ಕಾರ್ಯಕ್ರಮ ನಿರಂತರವಾಗಿ ಇವತ್ತು 5 ವರ್ಷ ಯಶಸ್ವಿಯಾಗಿ ನಡೀತಾ ಇದೆ. ಈಗಾಗಲೇ ಅಂಕಿ ಸಂಖ್ಯೆಗಳನ್ನು ನಮ್ಮ ತಾಲೂಕಾ ಅಧ್ಯಕ್ಷರು ಹೇಳಿದರು. ನಿಜವಾಗ್ಲೂ ಈ ಸಂದರ್ಭದಲ್ಲಿ ನಾನು ಪ್ರತಿಯೊಂದು ನಮ್ಮ ಒಬ್ಬ ಕೋಶಾಧ್ಯಕ್ಷನಾಗಿ ಪ್ರತಿ ಜಿಲ್ಲೆಯ ಅಧ್ಯಕ್ಷರಿಗೂ ಮತ್ತು ಕಾರ್ಯಕಾರಿ ಸಮಿತಿಗೆ ನಾನು ಅಭಿನಂದನೆ ಹೇಳಲು ಬಯಸ್ತೇನೆ. ಯಾಕಂದ್ರೆ ಕೇಂದ್ರ ಸಮಿತಿಯಿಂದ ಆರಂಭದಲ್ಲಿ 1 ವರ್ಷ ಅಥವಾ 1-2 ವರ್ಷ ಮಾತ್ರ ಏನು ಅನುದಾನ ಬಂತು, ಅದರ ಹೊರತಾಗಿ ಯಾವುದೇ ರೀತಿಯಿಂದ ಕೇಂದ್ರ ಸಮಿತಿಯ ಹಣಕಾಸಿನ ಸಹಾಯ ಇಲ್ಲದೆ ಇದ್ರೂ ಕೂಡ ಜಿಲ್ಲಾಧ್ಯಕ್ಷರ ಒಂದು ಆಜ್ಞೆಯ ಮೇರೆಗೆ ಪ್ರತಿಯೊಂದು ತಾಲೂಕಿನ ಅಧ್ಯಕ್ಷರು ತಮಗೆ ವಹಿಸಿದಂತ ಕೇವಲ ಇದು ಅಭಿನಂದನೆ ಕಾರ್ಯಕ್ರಮ ಅಷ್ಟೇ ಅಲ್ಲ, ಒಂದು ಹೊಸ ನೂತನ ಒಂದು ಸಮಿತಿ ಅಸ್ತಿತ್ವಕ್ಕೆ ಬಂದ ಮೇಲೆ ಇಂತಹ ಅನೇಕ ಕಾರ್ಯಕ್ರಮಗಳು, ಸಾಹಿತ್ಯಿಕವಾದಂತ ಸಾಹಿತ್ಯ ಸಮ್ಮೇಳನ ಇರಬಹುದು, ಯುವಕರಿಗೆ ಸಾಹಿತ್ಯ ಒಂದು ಕಾವ್ಯ ಕವಿಗೋಷ್ಠಿ ಇರಬಹುದು, ಬರಹಗಾರರಿಗೆ ಮಾರ್ಗದರ್ಶನ, ಈ ರೀತಿಯಾಗಿ ಅನೇಕ ಕಮ್ಮಟಗಳನ್ನು ಮತ್ತು ಅಭಿನಂದನಾ ಕಾರ್ಯಕ್ರಮಗಳನ್ನು ನಿರಂತರವಾಗಿ 5 ವರ್ಷಗಳ ಕಾಲ, ಅಲ್ಲದೆ ನವೆಂಬರ್ ತಿಂಗಳಲ್ಲಿ ಏನಂತಂದ್ರೆ ಕನ್ನಡ ಕಾರ್ತಿಕ ಕಾರ್ಯಕ್ರಮವನ್ನು ವಿದ್ಯಾಭಾಷೆ ಕನ್ನಡದಲ್ಲಿ 100ಕ್ಕೆ 100 ಫಲಿತಾಂಶವನ್ನ ಪಡೆದಿರೋದು ಶ್ಲಾಘನೀಯ, ಪ್ರಶಂಸನೀಯ. ಆದ್ರೆ ಮಕ್ಕಳೇ, ಇನ್ನು ಮುಂದಿನ ವಿದ್ಯಾಭ್ಯಾಸ ನಿಮ್ದು ಈ ಆಂಗ್ಲ ಮಾಧ್ಯಮದಲ್ಲಿ ಆಗ್ತದೆ. ಹಾಗಿದ್ರೂ ಸಹಿತ ಈ ಕನ್ನಡ ಭಾಷೆಯನ್ನ ಮಾತನಾಡೋದನ್ನ, ದಿನನಿತ್ಯ ಮಾತನಾಡೋದನ್ನ ಬಿಡಬೇಡಿ. ಹಾಗೆ ನೀವು ಕಾಲೇಜ್ನಲ್ಲಿ ಹೋಗಿದಾಗ ಅಲ್ಲಿ ಕನ್ನಡ ಭಾಷೆ ಬರದೇ ಇರುವಂತಹ ಬೇರೆ ಭಾಷೆಯ ವಿದ್ಯಾರ್ಥಿಗಳು ಇರ್ತಾರೆ ನಿಮ್ಮ ಜೊತೆಗೆ ಒಡನಾಟದಲ್ಲಿ ಇರ್ತಾರೆ. ಅವರಿಗೂ ಸಹಿತ ನಮ್ಮ ಈ ಕನ್ನಡ ಭಾಷೆಯನ್ನ ಕಲಿಸಿ ಬೆಳೆಸಿ ಅಂತ ಹೇಳ್ತಾ, ಈ ಸನ್ಮಾನಕ್ಕೆ ಪಾತ್ರರಾದಂತಹ ವಿದ್ಯಾರ್ಥಿಗಳನ್ನ ಅಭಿನಂದಿಸುತ್ತಾ, ಈ ಸನ್ಮಾನದ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿರುವಂತಹ ಕಸಪ ಈ ಸಂಸ್ಥೆಯ ಅಧ್ಯಕ್ಷರಿಗೂ ಕಾರ್ಯದರ್ಶಿಗಳಿಗೂ ಹಾಗೂ ಎಲ್ಲ ಸದಸ್ಯರಿಗೆ ಧನ್ಯವಾದವನ್ನ ಹೇಳ್ತಾ ನನ್ನ ಮಾತನ್ನ ಈ ಕಡೆ ಎಲ್ಲಿ ಹೋದ್ರವ್ರಿಗೆ ಕನ್ನಡ ಬರೋದಿಲ್ಲ. ನಾನೇನು ಇಲ್ಲಿ ಕರ್ನಾಟಕದಲ್ಲಿ ಇದ್ದೀವೋ ಅಥವಾ ಎಲ್ಲ ಬೇರೆ ರಾಜ್ಯದಲ್ಲಿ ಇದ್ದೀವೋ ಅನ್ನೋ ತರ ಪರಿಸ್ಥಿತಿ. ನಮ್ಮ ಅಣ್ಣನ ಮಗಳನ್ನ ಫಸ್ಟ್ ಮೊನ್ನೆ ಕರ್ಕೊಂಡ್ ಬಂದಿದ್ದೀನಿ. ಅವಳಿಗೆ ಒಂದು ಕಂಪ್ಯೂಟರ್ ಏನಾದ್ರು ಕಲ್ಸುವ ಅಂತ ಕರ್ಕೊಂಡು ಹೋದ್ರೆ ಅವ್ರಿಗೆ ನನ್ನ ಅಣ್ಣನ ಮಗಳಿಗೆ ಒಂದು ಏನು ನಾವು ಈ ಭಾಷೆಗಳೇನು ಬರೋದಿಲ್ಲ ಆಂಟಿ, ಅವ್ರು ಏನು ಒಬ್ರಿಗೂ ಕನ್ನಡ ಬರೋದಿಲ್ಲ, ನನಗೆ ಇಲ್ಲಿ ಬೇಜಾರು ಬರ್ತದೆ. ಅಂದ್ರೆ ಯಾರಿಗೆ ಕನ್ನಡ ಮಾತಾಡಬೇಕು ಅನ್ನೋ ಅನ್ಸೋದೇ ಇಲ್ಲ. ನೀವೆಲ್ಲೇ ಹೋಗ್ರಿ ಪಾಪ ಎಷ್ಟು ಪರಿಶ್ರಮ ಪಡ್ತಾ ದೊಡ್ಡದಾಗಿ ನಾವು ಫಂಕ್ಷನ್ ಮಾಡ್ತಾ ಇದ್ದಾರೆ. ನಮ್ಮ ವಾಸವಿ ಸರ್ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನ ಆಯ್ತು, ತಿಂಗಳಿಗೊಂದು ಜಗಲಿ ಕಾರ್ಯಕ್ರಮ ಆಯ್ತು. ಶಾಲೆ ನಾವು ಪ್ರತಿ ದಿನದ ಬೆಳಗಾನ ನಾವು ಶಾಲಾ ಕಾಂಪೌಂಡ್ ಒಳಗಡೆ ಹೋಗ್ತೀವಿ. ನಮ್ಮ ಮಕ್ಳಿಗೆ ಕನ್ನಡ ಬರೋದೇ ಇಲ್ಲ. ಬಾಲೆ ಏನು ಮಾತಾಡೋದು ಎರಡೇ ಮಾತು, ಬಾಲೆ ಅವೇನು ಭಾಷೆಗಳಿಗೆ ಏನ್ ಹೇಳ್ರಿ ಅದು. ನಿಮಗೆ ಯಾವುದೇ ರೀತಿಯ ತೊಂದರೆ ಆಗದ ಹಾಗೆ, ನಿಮ್ಮ ಓದಿಗೆ ಯಾವುದೇ ರೀತಿಯ ತೊಂದರೆ ಆಗದ ಹಾಗೆ ಮನೆಯಲ್ಲಿ ಎಲ್ಲ ರೀತಿಯ ವ್ಯವಸ್ಥೆಯನ್ನು ಮಾಡಿಕೊಟ್ಟಂತ ಎಲ್ಲ ಪಾಲಕ ಬಂಧುಗಳಿಗೂ ಕೂಡ ಈ ಸಂದರ್ಭದಲ್ಲಿ ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಎಲ್ಲಕ್ಕಿಂತ ಮೊದಲಾಗಿ ಗೊತ್ತಿಲ್ಲ, ಈ ವೇದಿಕೆ ಅನ್ನೋದು ಬಹುಶಃ ನನ್ನ ಗುಣಗಾನ ಮಾಡೋದಕ್ಕೆ ಕಳೆದೋಯ್ತೇನೋ ಅನಿಸ್ತದೆ. ಶರಣರು ಹೇಳ್ತಾರೆ, ಹೊಗಳಿ ಹೊನ್ನಶೀಲ ಕೇರಿಸದರಯ್ಯ ಅಂತ ಹೇಳಿ ಮತ್ತೆ ಹೊಗಳಿ ಬಹುಶಃ ನಾನು ಇನ್ನೂ ಮೇಲೆ ಹಾರಾಡದ ಹಾಗೆ ನೀವು ಮಾಡಿ. ನಾನು ಹೇಳಿದೆ, ಮೋಹನ್ ಅವರು ಹೇಳಿದ್ರು ನವೆಂಬರ್ಗೆ ಅವಧಿ ಮುಗಿತದೆ ಅಂತ ಹೇಳಿ. ನನಗೂ ಅನಿಸ್ತಾ ಇದೆ ಅವಧಿ ಮುಗಿದ್ರೆ ಸಾಕು ಅಂತ ಹೇಳಿ. ಇವ್ರು ಹೇಳ್ತಾರೆ ರಾಜ್ಯಾಧ್ಯಕ್ಷ ಆಗ್ಬೇಕು ಅಂತ ಹೇಳಿ. ಅದು ಕೂಡ ನನ್ನ ಮನೆಯವ್ರು ಬಂದ ಶುರು ಮಾಡೋದು. ಅವರಿಗೆ ಗೊತ್ತು 5 ವರ್ಷದಲ್ಲಿ ನಾನೇನಾಗಿದ್ದೀನಿ, ಅವರೇನಾಗಿದೆ, ನನ್ನ ಕುಟುಂಬ ಏನಾಗಿದೆ ಅನ್ನೋದು ಎಲ್ರಿಗಿಂತ ಹೆಚ್ಚಾಗಿ ಅವರಿಗೆ ಗೊತ್ತು. ಹಾಗಾಗಿ ಅದನ್ನ ಮಾಡಬೇಕು. ಆ ಹುದ್ದೆಗೆ ಬರುವ ಸಂದರ್ಭದಲ್ಲಿ ನಾವು ನಮ್ಮ ಆಜೀವ ಸದಸ್ಯರಿಗೆ ಕೊಟ್ಟ ಮಾತುಗಳಿದೆಯಲ್ಲ, ನಾವು ಇಷ್ಟನ್ನ ಮಾಡ್ತೇವೆ ಕಾರ್ಯಕ್ರಮಗಳನ್ನ ಅಂತ ಹೇಳಿ, ಆ ಕಾರಣಕ್ಕಾಗಿ ನಾವು ಮಾಡಬೇಕು. ಮಾಡದೇ ಇದ್ರೆ ನಾವು ಬೇರೆ ಹೇಗೆ ರಾಜಕಾರಣಿಗಳಿಗೋ, ಶಾಸಕರಿಗೋ, ಸಂಸದರಿಗೋ, ಸಚಿವರಿಗೋ ಬೈತೀವಲ್ಲ, ಹಾಗೆ ನಮ್ಮನ್ನ ಆಡಿಕೊಳ್ಳೋದೇನಿರ್ತಾರೆ. ಆ ಕಾರಣಕ್ಕಾಗಿ ನಾವು ಮಾಡಬೇಕಾಗ್ತದೆ, ಎಷ್ಟೇ ಕಷ್ಟ ಬಂದರೂ ಕೂಡ. ಮತ್ತೆ ಇವರು ಹೇಳಿದ ಹಾಗೆ ಕಳೆದ 5 ವರ್ಷಗಳಲ್ಲಿ ನಾವು ಸುಮಾರು 5 ವರ್ಷ ಈ ಅವಧಿಯನ್ನು ಹಿಡಿದ್ರೆ ಸುಮಾರು 5,000 ವಿದ್ಯಾರ್ಥಿಗಳನ್ನ ಗೌರವಿಸಿದಾಗ, ಮೊದಲ ಅವಧಿಯಲ್ಲಿ 1,250, ಎರಡನೇ ಅವಧಿಯಲ್ಲಿ ಸುಮಾರು 1100, ಮೂರನೇ ವರ್ಷ 1000 ಸಮೀಪ, 4ನೇ ವರ್ಷ 900, ಈ ಸಲ ಮತ್ತೆ 950 ವಿದ್ಯಾರ್ಥಿಗಳನ್ನು ನಾವು ಗೌರವಿಸ್ತಾ ಇದ್ದೀವಿ. ಬೇಸರ ಅಂದ್ರೆ ಕಡಿಮೆ ಆಗ್ತಾ ಇದೆ. 2022 ನಂತರದಲ್ಲಿ
1250ರಿಂದ ಇವತ್ತು 950 ಬಂದಿದ್ದೀವಿ. ಸುಮಾರು 300 ವಿದ್ಯಾರ್ಥಿಗಳು ಕಡಿಮೆ ಆಗಿದ್ದಾರೆ. ಹೆಚ್ಚಾಗಬೇಕು. ನಮಗೇನು ಬೇಸರ ಇಲ್ಲ, ನಾವು ಮಾಡೋದಕ್ಕೆ ಸಿದ್ಧ ಇದ್ದೀವಿ. ಯಾಕೆ ಕಡಿಮೆ ಆಗ್ತಾ ಇದ್ದಾರೆ ಗೊತ್ತಿಲ್ಲ. ಅದರಲ್ಲೂ ಕೂಡ ನನಗೆ ಶಿಕ್ಷಣ ಇಲಾಖೆಯವರು ಇದ್ದಾರೆ, ಹಳೆಯ ದಾಂಡೇಲಿ ಜೀವನದಲ್ಲಿ ಬಹಳಷ್ಟು ಕಡಿಮೆ ಆಗ್ತಾ ಇದೆ. ನೋಡಿ, ಸಿರ್ಸಿಯಲ್ಲಿ 125 ಮಕ್ಕಳಿದ್ದಾರೆ ಈ ಸಲ, ಕನ್ನಡದಲ್ಲಿ 30 ತಗೊಂಡವರು. ಸಿದ್ದಾಪುರದಲ್ಲಿ 100 ಇದ್ದಾರೆ, ಕುಮಟಾದಲ್ಲಿ ಇದ್ದಾರೆ, ಭಟ್ಕಳ ಇದ್ದಾರೆ, ಹೊನ್ನಾವರ ಇದ್ದಾರೆ. ಬೇರೆ ಬೇರೆ ತಾಲೂಕುಗಳಲ್ಲಿ ಹೀಗೆ ಒಳ್ಳೆಯ ಅಂಕಗಳನ್ನು ಮಾಡಿದವರಿದ್ದಾರೆ. ಆದ್ರೆ ಗೊತ್ತಿಲ್ಲ, ಹಳೆಯಲ್ಲಿ 30 ವಿದ್ಯಾರ್ಥಿಗಳು, ದಾಂಡೇಲಿಯಲ್ಲಿ 12 ವಿದ್ಯಾರ್ಥಿಗಳು, ಜೋಡದಲ್ಲಿ ಮತ್ತು ಕಡಿಮೆ ಇದೆ. ಬಹುಶಃ ನಾವು ಆರಂಭದಲ್ಲಿ ಮಾಡಿದಾಗ ಇಲ್ಲಿ 60 ವಿದ್ಯಾರ್ಥಿಗಳನ್ನು ದಾಂಡೇಲಿಯಲ್ಲಿ ಸನ್ಮಾನಿಸಿದ್ವಿ ಅಲ್ವಾ, ಮೊದಲ ವರ್ಷದಲ್ಲಿ. ಅದು ಹಳೆಯ ಬಿಟ್ಟು ಹಳೆಯದಲ್ಲಿ ಮತ್ತೆ ಬೇರೆ 60-70 ವಿದ್ಯಾರ್ಥಿಗಳಿಂದ ವರ್ಷದ ವರ್ಷಕ್ಕೆ ಇದು ಕಡಿಮೆ ಆಗ್ತಾ ಇದೆ. ಹಾಗಂತೇಳಿ ಶಿಕ್ಷಣ ಇಲಾಖೆಯ ಪ್ರಗತಿಯೇನು ಕಡಿಮೆ ಆಗಿಲ್ಲ. ನಾನು ಇಲ್ಲಿಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳನ್ನು ಮತ್ತು ಇಲ್ಲಿಯ CRPಗಳನ್ನು ಇರ್ಬೋದು, ಎಲ್ಲ ಶಿಕ್ಷಕರನ್ನು ಅಭಿನಂದಿಸಬೇಕು. ಈ ವರ್ಷ ಬಹಳ ಹೆಚ್ಚಿನ 95% ಆಗಿದೆ. ಬಹಳ ಹೆಚ್ಚಿನ ಅಂಕವನ್ನು SSLC ಮಾಡಿದ್ದಾರೆ.